ನಂದಿನಿ ಕರ್ನಾಟಕದ ಬ್ರ್ಯಾಂಡ್. ನಂದಿನಿ ಕರ್ನಾಟಕದ ಬ್ರ್ಯಾಂಡ್, ಹಾಗಾಗಿ ಅದಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಆಗ್ರಹಗಳು ಕೇಳಿ ಬರ್ತಾ ಇತ್ತು. ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಉತ್ಪನ್ನಗಳ ಮಾರಾಟಕ್ಕೆ ಒಂದು ಕಡೆ ಆಕ್ಷೇಪ ವ್ಯಕ್ತ ಆಗ್ತಾ ಇದ್ದಂತಹ ಬೆನ್ನಲ್ಲೇ ನಂದಿನಿ ಕರ್ನಾಟಕದ ಬ್ರ್ಯಾಂಡ್, ಹೈನುಗಾರಿಕೆ ಉದ್ಯಮ ಕರ್ನಾಟಕದಲ್ಲಿ ಬೆಳೆಯೋದಕ್ಕೆ ನಂದಿನಿ ಪಾತ್ರ ಹೆಚ್ಚು. ಅಮೂಲ್ ಮಳಿಗೆಗಳಿಗೆ ಅವಕಾಶ ಮಾಡಿಕೊಟ್ಟಿರುವುದು ಕನ್ನಡಿಗರಿಗೆ ಕರ್ನಾಟಕಕ್ಕೆ ಮಾಡಿದಂತಹ ಅವಮಾನ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಂದಿನಿ ಬ್ರ್ಯಾಂಡು ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ, ಬೇರೆ ರಾಜ್ಯದಲ್ಲೂ ಬೇಡಿಕೆ ಇದೆ. ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತದೆ ಮತ್ತು ಕನ್ನಡಿಗರ ಅಪಮಾನ ಮಾಡ್ತದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕೆಂದರೆ ಪ್ರತಿ ಹಳ್ಳಿಗಳಲ್ಲಿ ನಮ್ಮ ಕೃಷಿಕರು ಹೆಂಗೆ ಕೃಷಿ ಒಂದು ರೈತನ ಅವಿಭಾಜ್ಯ ಒಂದು ಇದರ ಬಗ್ಗೆ ಮಾಜಿ ಸಚಿವ ರೇಣುಕಾಚಾರ್ಯ ಮಾತನಾಡಿದ್ದಾರೆ, ಕೇಳೋಣ ಬನ್ನಿ. ನಂದಿನಿ ಬ್ರ್ಯಾಂಡು ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ, ಬೇರೆ ರಾಜ್ಯದಲ್ಲೂ ಬೇಡಿಕೆ ಇದೆ. ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತದೆ ಮತ್ತು ಕನ್ನಡಿಗರ ಅಪಮಾನ ಮಾಡ್ತದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕೆಂದರೆ ಪ್ರತಿ ಹಳ್ಳಿಗಳಲ್ಲಿ ನಮ್ಮ ಕೃಷಿಕರು ಹೆಂಗೆ ಕೃಷಿ ಒಂದು ರೈತನ ಅವಿಭಾಜ್ಯ ಒಂದು ಕಸಬಾಗಿದೆ, ಅದೇ ರೀತಿ ಹೈನುಗಾರಿಕೆ ಪ್ರತಿ ಹಳ್ಳಿಯಲ್ಲಿ ಎಲ್ಲ ಮನೆಗಳಲ್ಲಿ ಹಸುಗಳನ್ನು ಸಾಕ್ತಾರೆ. ಇವತ್ತು ಅದು ಒಂದು ರೀತಿ ಉದ್ಯಮ ಆಗಿದೆ ಹೈನುಗಾರಿಕೆ. ನಮ್ಮ ನಂದಿನಿ ಬ್ರ್ಯಾಂಡ್ ಬದಲಾಗಿ ಏನು ಹೊರ ರಾಜ್ಯದಿಂದ ಅವರಿಲ್ಲಿ ಆ ಸ್ಟೋರ್ ಮಳಿಗೆಗಳನ್ನು ಪ್ರಾರಂಭ ಮಾಡ್ತಾರೆ ಅಮೂಲ್ದು, ಇದು ಕನ್ನಡಿಗರ ಅಪಮಾನ, ನಮ್ಮ ರೈತರ ಹೊಟ್ಟೆ ಮೇಲೆ ಬರೆ ಎಳೆದಂಗೆ. ಇದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಎಲ್ಲ ಒಂದು ಕಡೆ